ಸತ್ಯ ಬಿಡ್ತಾ ಇದ್ದಾರೆ ಅವರು, ಸತ್ಯ ಬಿಡ್ತಾ ಇದ್ದಾರೆ. ಎಲ್ಲಿ ಗೊತ್ತಾಗ್ಬಿಡುತ್ತೋ ಮಾಧ್ಯಮಗಳ ಮೂಲಕ ಅಂತ ಭಯನ ಸಿದ್ದರಾಮಯ್ಯನವರೇ. ನೋಡಿ, ಆರ್ಸಿಬಿ ವಿಜಯೋತ್ಸವದ ವೇಳೆ ಸರ್ಕಾರದ ಎಡವಟ್ಟು, ಪೊಲೀಸರು ಬೇಡ ಅಂತ ಹಠಕ್ಕೆ ಬಿದ್ದಿದ್ರು, ಪೊಲೀಸ್ನವರೇ ಬೇಡ ಅಂದ್ರು. ಆಗಲ್ಲ, ಆರ್ಸಿಬಿ ಅಭಿಮಾನಿಗಳು ದೇಶಾದ್ಯಂತ ತುಂಬಾ ಜನ ಇದ್ದಾರೆ, ರಾಜ್ಯದಲ್ಲೂ ಬೇಕಾದಷ್ಟು ಜನ ಇದ್ದಾರೆ. ಭದ್ರತೆಗೆ ಸಿಬ್ಬಂದಿ ಕೊರತೆ ಅಂದ್ರೂ ಕೂಡ ಕೇರಳದಂತ ಸರ್ಕಾರ ಹಠಕ್ಕೆ ಬಿದ್ದು ಕಾರ್ಯಕ್ರಮ ಆಯೋಜಿಸಿದ್ಯಾಕೆ? ಹಠಕ್ಕೆ ಬಿದ್ದಿದ್ಯಾಕೆ? ದುರಂತದ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ ಲಭ್ಯ ಇದೆ. ನಮ್ಮಲ್ಲಿ ಸುದ್ದಿ ಬ್ರೇಕ್ ಮಾಡ್ತೀವಿ, ಬೇರೆಯವರು ಫಾಲೋ ಅಪ್ ಮಾಡಿ, ಅದು ಕಾಮನ್ ಆಗಿದೆ ಬಿಡಿ. ರಿಪಬ್ಲಿಕ್ ಕನ್ನಡ ಬಂದಾಗಿಂದ ಅದು ಕಾಮನ್ ಆಯ್ತಾ. ನೋಡಿ, ಅಂದ್ರೆ ಪೊಲೀಸ್ನವರು ಮುಂಚಿತವಾಗಿ ಆಗೋದಿಲ್ಲ ಅಂತ ಹೇಳಿದ್ರು. ಈಗ ಪೊಲೀಸ್ನವರ ತಲೆದಂಡ ಯಾಕ್ರಿ? ಪೊಲೀಸ್ನವರ ತಲೆದಂಡ ಯಾಕ್ರಿ? ಹಠಕ್ಕೆ ಬಿದ್ದು ಆಯೋಜಿಸಿದ್ಯಾಕೆ? ಹಠಕ್ಕೆ ಬಿದ್ದಿದ್ಯಾಕೆ? ಓ, ಆರ್ಸಿಬಿ ಅಭಿಮಾನಿಗಳನ್ನ ಅಥವಾ ಆರ್ಸಿಬಿ ಗೆಲುವನ್ನ ಮುಂದೆ ಇಟ್ಕೊಂಡು ನಾವು ಮುಂದಿನ ಚುನಾವಣೆಯಲ್ಲಿ ಆರ್ಸಿಬಿ ಅಭಿಮಾನಿಗಳ ವೋಟ್ ಗಿಟ್ಟಿಸ್ಕೊಳ್ಳೋಣ ಅಂತಾರ? ಏನ್ ಮಾಡಿದ್ರಿ ನೀವು? ಕಾಲಾವಕಾಶಕ್ಕಾಗಿ ಡಿಸಿಪಿ ಪತ್ರ ಬರೆದಿದ್ದಾರಲ್ರಿ, ಅಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ಲಭ್ಯ ಇದೆ ನೋಡಿ, ಅಲ್ಲಿ ತೋರಿಸ್ತಾ ಇದೀವಿ ನಾವು ನಿಮಗೆ. ಸತ್ಯ ಬಿಡ್ತಾ ಇದ್ದಾರೆ ಅವರು, ಸತ್ಯ ಬಿಡ್ತಾ ಇದ್ದಾರೆ. ಎಲ್ಲಿ ಗೊತ್ತಾಗ್ಬಿಡುತ್ತೋ ಮಾಧ್ಯಮಗಳ ಮೂಲಕ ಅಂತ ಭಯನ ಸಿದ್ದರಾಮಯ್ಯನವರೇ. ನೋಡಿ, ಆರ್ಸಿಬಿ ವಿಜಯೋತ್ಸವದ ವೇಳೆ ಸರ್ಕಾರದ ಎಡವಟ್ಟು, ಪೊಲೀಸರು ಬೇಡ ಅಂತ ಹಠಕ್ಕೆ ಬಿದ್ದಿದ್ರು, ಪೊಲೀಸ್ನವರೇ ಬೇಡ ಅಂದ್ರು. ಆಗಲ್ಲ, ಆರ್ಸಿಬಿ ಅಭಿಮಾನಿಗಳು ದೇಶಾದ್ಯಂತ ತುಂಬಾ ಜನ ಇದ್ದಾರೆ, ರಾಜ್ಯದಲ್ಲೂ ಬೇಕಾದಷ್ಟು ಜನ ಇದ್ದಾರೆ. ಭದ್ರತೆಗೆ ಸಿಬ್ಬಂದಿ ಕೊರತೆ ಅಂದ್ರೂ ಕೂಡ ಕೇರಳದಂತ ಸರ್ಕಾರ ಹಠಕ್ಕೆ ಬಿದ್ದು ಕಾರ್ಯಕ್ರಮ ಆಯೋಜಿಸಿದ್ಯಾಕೆ? ಹಠಕ್ಕೆ ಬಿದ್ದಿದ್ಯಾಕೆ? ದುರಂತದ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ ಲಭ್ಯ ಇದೆ. ನಮ್ಮಲ್ಲಿ ಸುದ್ದಿ ಬ್ರೇಕ್ ಮಾಡ್ತೀವಿ, ಬೇರೆಯವರು ಫಾಲೋ ಅಪ್ ಮಾಡಿ, ಅದು ಕಾಮನ್ ಆಗಿದೆ ಬಿಡಿ. ರಿಪಬ್ಲಿಕ್ ಕನ್ನಡ ಬಂದಾಗಿಂದ ಅದು ಕಾಮನ್ ಆಯ್ತಾ. ನೋಡಿ, ಅಂದ್ರೆ ಪೊಲೀಸ್ನವರು ಮುಂಚಿತವಾಗಿ ಆಗೋದಿಲ್ಲ ಅಂತ ಹೇಳಿದ್ರು. ಈಗ ಪೊಲೀಸ್ನವರ ತಲೆದಂಡ ಯಾಕ್ರಿ? ಪೊಲೀಸ್ನವರ ತಲೆದಂಡ ಯಾಕ್ರಿ? ಹಠಕ್ಕೆ ಬಿದ್ದು ಆಯೋಜಿಸಿದ್ಯಾಕೆ? ಹಠಕ್ಕೆ ಬಿದ್ದಿದ್ಯಾಕೆ? ಓ, ಆರ್ಸಿಬಿ ಅಭಿಮಾನಿಗಳನ್ನ ಅಥವಾ ಆರ್ಸಿಬಿ ಗೆಲುವನ್ನ ಮುಂದೆ ಇಟ್ಕೊಂಡು ನಾವು ಮುಂದಿನ ಚುನಾವಣೆಯಲ್ಲಿ ಆರ್ಸಿಬಿ ಅಭಿಮಾನಿಗಳ ವೋಟ್ ಗಿಟ್ಟಿಸ್ಕೊಳ್ಳೋಣ ಅಂತಾರ? ಏನ್ ಮಾಡಿದ್ರಿ ನೀವು? ಕಾಲಾವಕಾಶಕ್ಕಾಗಿ ಡಿಸಿಪಿ ಪತ್ರ ಬರೆದಿದ್ದಾರಲ್ರಿ, ಅಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ಲಭ್ಯ ಇದೆ ನೋಡಿ, ಅಲ್ಲಿ ತೋರಿಸ್ತಾ ಇದೀವಿ ನಾವು ನಿಮಗೆ. ಸತ್ಯ ಬಿಡ್ತಾ ಇದ್ದಾರೆ ಅವರು, ಸತ್ಯ ಬಿಡ್ತಾ ಇದ್ದಾರೆ. ಎಲ್ಲಿ ಗೊತ್ತಾಗ್ಬಿಡುತ್ತೋ ಮಾಧ್ಯಮಗಳ ಮೂಲಕ ಅಂತ ಭಯನ ಸಿದ್ದರಾಮಯ್ಯನವರೇ. ನೋಡಿ, ಆರ್ಸಿಬಿ ವಿಜಯೋತ್ಸವದ ವೇಳೆ ಸರ್ಕಾರದ ಎಡವಟ್ಟು, ಪೊಲೀಸರು ಬೇಡ ಅಂತ ಹಠಕ್ಕೆ ಬಿದ್ದಿದ್ರು, ಪೊಲೀಸ್ನವರೇ ಬೇಡ ಅಂದ್ರು. ಆಗಲ್ಲ, ಆರ್ಸಿಬಿ ಅಭಿಮಾನಿಗಳು ದೇಶಾದ್ಯಂತ ತುಂಬಾ ಜನ ಇದ್ದಾರೆ, ರಾಜ್ಯದಲ್ಲೂ ಬೇಕಾದಷ್ಟು ಜನ ಇದ್ದಾರೆ. ಭದ್ರತೆಗೆ ಸಿಬ್ಬಂದಿ ಕೊರತೆ ಅಂದ್ರೂ ಕೂಡ ಕೇರಳದಂತ ಸರ್ಕಾರ ಹಠಕ್ಕೆ ಬಿದ್ದು ಕಾರ್ಯಕ್ರಮ ಆಯೋಜಿಸಿದ್ಯಾಕೆ? ಹಠಕ್ಕೆ ಬಿದ್ದಿದ್ಯಾಕೆ? ದುರಂತದ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ ಲಭ್ಯ ಇದೆ. ನಮ್ಮಲ್ಲಿ ಸುದ್ದಿ ಬ್ರೇಕ್ ಮಾಡ್ತೀವಿ, ಬೇರೆಯವರು ಫಾಲೋ ಅಪ್ ಮಾಡಿ, ಅದು ಕಾಮನ್ ಆಗಿದೆ ಬಿಡಿ. ರಿಪಬ್ಲಿಕ್ ಕನ್ನಡ ಬಂದಾಗಿಂದ ಅದು ಕಾಮನ್ ಆಯ್ತಾ. ನೋಡಿ, ಅಂದ್ರೆ ಪೊಲೀಸ್ನವರು ಮುಂಚಿತವಾಗಿ ಆಗೋದಿಲ್ಲ ಅಂತ ಹೇಳಿದ್ರು. ಈಗ ಪೊಲೀಸ್ನವರ ತಲೆದಂಡ ಯಾಕ್ರಿ? ಪೊಲೀಸ್ನವರ ತಲೆದಂಡ ಯಾಕ್ರಿ? ಹಠಕ್ಕೆ ಬಿದ್ದು ಆಯೋಜಿಸಿದ್ಯಾಕೆ? ಹಠಕ್ಕೆ ಬಿದ್ದಿದ್ಯಾಕೆ? ಓ, ಆರ್ಸಿಬಿ ಅಭಿಮಾನಿಗಳನ್ನ ಅಥವಾ ಆರ್ಸಿಬಿ ಗೆಲುವನ್ನ ಮುಂದೆ ಇಟ್ಕೊಂಡು ನಾವು ಮುಂದಿನ ಚುನಾವಣೆಯಲ್ಲಿ ಆರ್ಸಿಬಿ ಅಭಿಮಾನಿಗಳ ವೋಟ್ ಗಿಟ್ಟಿಸ್ಕೊಳ್ಳೋಣ ಅಂತಾರ? ಏನ್ ಮಾಡಿದ್ರಿ ನೀವು? ಕಾಲಾವಕಾಶಕ್ಕಾಗಿ ಡಿಸಿಪಿ ಪತ್ರ ಬರೆದಿದ್ದಾರಲ್ರಿ, ಅಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ಲಭ್ಯ ಇದೆ ನೋಡಿ, ಅಲ್ಲಿ ತೋರಿಸ್ತಾ ಇದೀವಿ ನಾವು ನಿಮಗೆ. ಸತ್ಯ ಬಿಡ್ತಾ ಇದ್ದಾರೆ ಅವರು, ಸತ್ಯ ಬಿಡ್ತಾ ಇದ್ದಾರೆ. ಎಲ್ಲಿ ಗೊತ್ತಾಗ್ಬಿಡುತ್ತೋ ಮಾಧ್ಯಮಗಳ ಮೂಲಕ ಅಂತ ಭಯನ ಸಿದ್ದರಾಮಯ್ಯನವರೇ. ನೋಡಿ, ಆರ್ಸಿಬಿ ವಿಜಯೋತ್ಸವದ ವೇಳೆ ಸರ್ಕಾರದ ಎಡವಟ್ಟು, ಪೊಲೀಸರು ಬೇಡ ಅಂತ ಹಠಕ್ಕೆ ಬಿದ್ದಿದ್ರು, ಪೊಲೀಸ್ನವರೇ ಬೇಡ ಅಂದ್ರು. ಆಗಲ್ಲ, ಆರ್ಸಿಬಿ ಅಭಿಮಾನಿಗಳು ದೇಶಾದ್ಯಂತ ತುಂಬಾ ಜನ ಇದ್ದಾರೆ, ರಾಜ್ಯದಲ್ಲೂ ಬೇಕಾದಷ್ಟು ಜನ ಇದ್ದಾರೆ. ಭದ್ರತೆಗೆ ಸಿಬ್ಬಂದಿ ಕೊರತೆ ಅಂದ್ರೂ ಕೂಡ ಕೇರಳದಂತ ಸರ್ಕಾರ ಹಠಕ್ಕೆ ಬಿದ್ದು ಕಾರ್ಯಕ್ರಮ ಆಯೋಜಿಸಿದ್ಯಾಕೆ? ಹಠಕ್ಕೆ ಬಿದ್ದಿದ್ಯಾಕೆ? ದುರಂತದ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ ಲಭ್ಯ ಇದೆ.
ನಮ್ಮಲ್ಲಿ ಸುದ್ದಿ ಬ್ರೇಕ್ ಮಾಡ್ತೀವಿ, ಬೇರೆಯವರು ಫಾಲೋ ಅಪ್ ಅದು ಕಾಮನ್ ಆಗಿದೆ ಬಿಡಿ. ರಿಪಬ್ಲಿಕ್ ಕನ್ನಡ ಬಂದಾಗಿಂದ ಅದು ಕಾಮನ್ ಆಯ್ತಾ. ನೋಡಿ, ಅಂದ್ರೆ ಪೊಲೀಸ್ನವರು ಮುಂಚಿತವಾಗಿ ಆಗೋದಿಲ್ಲ ಅಂತ ಹೇಳಿದ್ರು. ಈಗ ಪೊಲೀಸ್ನವರ ತಲೆದಂಡ ಯಾಕ್ರಿ? ಪೊಲೀಸ್ನವರ ತಲೆದಂಡ ಯಾಕ್ರಿ? ಹಠಕ್ಕೆ ಬಿದ್ದು ಆಯೋಜಿಸಿದ್ಯಾಕೆ? ಹಠಕ್ಕೆ ಬಿದ್ದಿದ್ಯಾಕೆ? ಓ, ಆರ್ಸಿಬಿ ಅಭಿಮಾನಿಗಳನ್ನ ಅಥವಾ ಆರ್ಸಿಬಿ ಗೆಲುವನ್ನ ಮುಂದೆ ಇಟ್ಕೊಂಡು ನಾವು ಮುಂದಿನ ಚುನಾವಣೆಯಲ್ಲಿ ಆರ್ಸಿಬಿ ಅಭಿಮಾನಿಗಳ ವೋಟ್ ಗಿಟ್ಟಿಸ್ಕೊಳ್ಳೋಣ ಅಂತಾರ? ಏನ್ ಮಾಡಿದ್ರಿ ನೀವು? ಕಾಲಾವಕಾಶಕ್ಕಾಗಿ ಡಿಸಿಪಿ ಪತ್ರ ಬರೆದಿದ್ದಾರಲ್ರಿ, ಅಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ಲಭ್ಯ ಇದೆ ನೋಡಿ, ಅಲ್ಲಿ ತೋರಿಸ್ತಾ ಇದೀವಿ ನಾವು ನಿಮಗೆ. ಸತ್ಯ ಬಿಡ್ತಾ ಇದ್ದಾರೆ ಅವರು, ಸತ್ಯ ಬಿಡ್ತಾ ಇದ್ದಾರೆ. ಎಲ್ಲಿ ಗೊತ್ತಾಗ್ಬಿಡುತ್ತೋ ಮಾಧ್ಯಮಗಳ ಮೂಲಕ ಅಂತ ಭಯನ ಸಿದ್ದರಾಮಯ್ಯನವರೇ. ನೋಡಿ, ಆರ್ಸಿಬಿ ವಿಜಯೋತ್ಸವದ ವೇಳೆ ಸರ್ಕಾರದ ಎಡವಟ್ಟು, ಪೊಲೀಸರು ಬೇಡ ಅಂತ ಹಠಕ್ಕೆ ಬಿದ್ದಿದ್ರು, ಪೊಲೀಸ್ನವರೇ ಬೇಡ ಅಂದ್ರು. ಆಗಲ್ಲ, ಆರ್ಸಿಬಿ ಅಭಿಮಾನಿಗಳು ದೇಶಾದ್ಯಂತ ತುಂಬಾ ಜನ ಇದ್ದಾರೆ, ರಾಜ್ಯದಲ್ಲೂ ಬೇಕಾದಷ್ಟು ಜನ ಇದ್ದಾರೆ. ಭದ್ರತೆಗೆ ಸಿಬ್ಬಂದಿ ಕೊರತೆ ಅಂದ್ರೂ ಕೂಡ ಕೇರಳದಂತ ಸರ್ಕಾರ ಹಠಕ್ಕೆ ಬಿದ್ದು ಕಾರ್ಯಕ್ರಮ ಆಯೋಜಿಸಿದ್ಯಾಕೆ? ಹಠಕ್ಕೆ ಬಿದ್ದಿದ್ಯಾಕೆ? ದುರಂತದ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ ಲಭ್ಯ ಇದೆ. ನಮ್ಮಲ್ಲಿ ಸುದ್ದಿ ಬ್ರೇಕ್ ಮಾಡ್ತೀವಿ, ಬೇರೆಯವರು ಫಾಲೋ ಅಪ್ ಅದು ಕಾಮನ್ ಆಗಿದೆ ಬಿಡಿ. ರಿಪಬ್ಲಿಕ್ ಕನ್ನಡ ಬಂದಾಗಿಂದ ಅದು ಕಾಮನ್ ಆಯ್ತಾ. ನೋಡಿ, ಅಂದ್ರೆ ಪೊಲೀಸ್ನವರು ಮುಂಚಿತವಾಗಿ ಆಗೋದಿಲ್ಲ ಅಂತ ಹೇಳಿದ್ರು. ಈಗ ಪೊಲೀಸ್ನವರ ತಲೆದಂಡ ಯಾಕ್ರಿ? ಪೊಲೀಸ್ನವರ ತಲೆದಂಡ ಯಾಕ್ರಿ? ಹಠಕ್ಕೆ ಬಿದ್ದು ಆಯೋಜಿಸಿದ್ಯಾಕೆ? ಹಠಕ್ಕೆ ಬಿದ್ದಿದ್ಯಾಕೆ? ಓ, ಆರ್ಸಿಬಿ ಅಭಿಮಾನಿಗಳನ್ನ ಅಥವಾ ಆರ್ಸಿಬಿ ಗೆಲುವನ್ನ ಮುಂದೆ ಇಟ್ಕೊಂಡು ನಾವು ಮುಂದಿನ ಚುನಾವಣೆಯಲ್ಲಿ ಆರ್ಸಿಬಿ ಅಭಿಮಾನಿಗಳ ವೋಟ್ ಗಿಟ್ಟಿಸ್ಕೊಳ್ಳೋಣ ಅಂತಾರ? ಏನ್ ಮಾಡಿದ್ರಿ ನೀವು? ಕಾಲಾವಕಾಶಕ್ಕಾಗಿ ಡಿಸಿಪಿ ಪತ್ರ ಬರೆದಿದ್ದಾರಲ್ರಿ, ಅಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ಲಭ್ಯ ಇದೆ ನೋಡಿ, ಅಲ್ಲಿ ತೋರಿಸ್ತಾ ಇದೀವಿ ನಾವು ನಿಮಗೆ. ಸತ್ಯ ಬಿಡ್ತಾ ಇದ್ದಾರೆ ಅವರು, ಸತ್ಯ ಬಿಡ್ತಾ ಇದ್ದಾರೆ. ಎಲ್ಲಿ ಗೊತ್ತಾಗ್ಬಿಡುತ್ತೋ ಮಾಧ್ಯಮಗಳ ಮೂಲಕ ಅಂತ ಭಯನ ಸಿದ್ದರಾಮಯ್ಯನವರೇ. ನೋಡಿ, ಆರ್ಸಿಬಿ ವಿಜಯೋತ್ಸವದ ವೇಳೆ ಸರ್ಕಾರದ ಎಡವಟ್ಟು, ಪೊಲೀಸರು ಬೇಡ ಅಂತ ಹಠಕ್ಕೆ ಬಿದ್ದಿದ್ರು, ಪೊಲೀಸ್ನವರೇ ಬೇಡ ಅಂದ್ರು. ಆಗಲ್ಲ, ಆರ್ಸಿಬಿ ಅಭಿಮಾನಿಗಳು ದೇಶಾದ್ಯಂತ ತುಂಬಾ ಜನ ಇದ್ದಾರೆ, ರಾಜ್ಯದಲ್ಲೂ ಬೇಕಾದಷ್ಟು ಜನ ಇದ್ದಾರೆ. ಭದ್ರತೆಗೆ ಸಿಬ್ಬಂದಿ ಕೊರತೆ ಅಂದ್ರೂ ಕೂಡ ಕೇರಳದಂತ ಸರ್ಕಾರ ಹಠಕ್ಕೆ ಬಿದ್ದು ಕಾರ್ಯಕ್ರಮ ಆಯೋಜಿಸಿದ್ಯಾಕೆ? ಹಠಕ್ಕೆ ಬಿದ್ದಿದ್ಯಾಕೆ? ದುರಂತದ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ ಲಭ್ಯ ಇದೆ. ನಮ್ಮಲ್ಲಿ ಸುದ್ದಿ ಬ್ರೇಕ್ ಮಾಡ್ತೀವಿ, ಬೇರೆಯವರು ಫಾಲೋ ಅಪ್ ಅದು ಕಾಮನ್ ಆಗಿದೆ ಬಿಡಿ. ರಿಪಬ್ಲಿಕ್ ಕನ್ನಡ ಬಂದಾಗಿಂದ ಅದು ಕಾಮನ್ ಆಯ್ತಾ. ನೋಡಿ, ಅಂದ್ರೆ ಪೊಲೀಸ್ನವರು ಮುಂಚಿತವಾಗಿ ಆಗೋದಿಲ್ಲ ಅಂತ ಹೇಳಿದ್ರು. ಈಗ ಪೊಲೀಸ್ನವರ ತಲೆದಂಡ ಯಾಕ್ರಿ? ಪೊಲೀಸ್ನವರ ತಲೆದಂಡ ಯಾಕ್ರಿ? ಹಠಕ್ಕೆ ಬಿದ್ದು ಆಯೋಜಿಸಿದ್ಯಾಕೆ? ಹಠಕ್ಕೆ ಬಿದ್ದಿದ್ಯಾಕೆ? ಓ, ಆರ್ಸಿಬಿ ಅಭಿಮಾನಿಗಳನ್ನ ಅಥವಾ ಆರ್ಸಿಬಿ ಗೆಲುವನ್ನ ಮುಂದೆ ಇಟ್ಕೊಂಡು ನಾವು ಮುಂದಿನ ಚುನಾವಣೆಯಲ್ಲಿ ಆರ್ಸಿಬಿ ಅಭಿಮಾನಿಗಳ ವೋಟ್ ಗಿಟ್ಟಿಸ್ಕೊಳ್ಳೋಣ ಅಂತಾರ? ಏನ್ ಮಾಡಿದ್ರಿ ನೀವು? ಕಾಲಾವಕಾಶಕ್ಕಾಗಿ ಡಿಸಿಪಿ ಪತ್ರ ಬರೆದಿದ್ದಾರಲ್ರಿ, ಅಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ಲಭ್ಯ ಇದೆ ನೋಡಿ, ಅಲ್ಲಿ ತೋರಿಸ್ತಾ ಇದೀವಿ ನಾವು ನಿಮಗೆ.